ಬನ್ನಿ, ಈ ಪ್ರಕರಣದ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಸರಿ, ಇದನ್ನೆಲ್ಲ ಬಿಡಿಸಿ ನೋಡೋಣ. ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ಆಲ್ರೆಡಿ ಸಾಕಷ್ಟು ಸುದ್ದಿಗಳನ್ನು ನಾವು ಕೇಳಿದ್ದೀವಿ. ಹೌದು, ಸಾಕಷ್ಟು ಚರ್ಚೆಯಾಗಿದೆ. ಜೂನ್ 2024ರಲ್ಲಿ ನಡೆದ ಆ ಘಟನೆ, ಆ ಸುಮನಹಳ್ಳಿ ಶೆಡ್ನ ಕರಾಳ ಮುಖ, ಇದೆಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ಗೊತ್ತಿರೋ ವಿಚಾರನೆ. ನಿಜ. ಹಾಗಾಗಿ ನಾವು ಮತ್ತೆ ಅವೇ ಹಳೆ ಕಥೆಯನ್ನು ಕೆದಕಲು ಹೋಗುವುದಿಲ್ಲ. ಬದಲಾಗಿ ನಮ್ಮ ಮುಂದಿರುವ ಕಾನೂನು ದಾಖಲೆಗಳು, ಚಾರ್ಜ್ ಶೀಟ್ ವಿವರಗಳು ಮತ್ತೆ ಇತ್ತೀಚಿನ ಲೀಗಲ್ ಡೆವಲಪ್ಮೆಂಟ್ಸ್ ಇದನ್ನೇ ಇಟ್ಕೊಂಡು ಒಂದು ಅಪ್ಪಟ ಕಾನೂನು ವಿಶ್ಲೇಷಣೆ ಮಾಡಲಿದ್ದೀವಿ. ಖಂಡಿತ. ಪ್ರಮುಖವಾಗಿ ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಏನಂದ್ರೆ, ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಜಾಮೀನು ರದ್ದಾಗಿರೋ ಈ ಪ್ರಕರಣದಲ್ಲಿ ನಟ ದರ್ಶನ್ ಹೊರಬರುವುದು ಹೇಗೆ? ಅವರು ಯಾವಾಗ ಬಿಡುಗಡೆ ಆಗ್ಬೋದು? ಮತ್ತೆ ಒಂದು ವೇಳೆ ಅವ್ರು ಹೊರಬಂದ್ರೆ ಜೈಲಿನಲ್ಲಿರುವ ಉಳಿದ 16 ಆರೋಪಿಗಳ ಭವಿಷ್ಯವೇನು? ಅಂದ್ರೆ ಹೂ ಆಲ್ ಗೋ ಇನ್? ಈ ಸಂಪೂರ್ಣ ಕಾನೂನು ಚದುರಂಗದಾಟದ ಪ್ರಸ್ತುತ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಈ ಕಾನೂನು ಚದುರಂಗದಾಟ ಅನ್ನೋ ಪದ ಬಳಕೆಯಲ್ಲಿ ಬಹಳ ಸೂಕ್ತವಾಗಿದೆ. ನೋಡಿ, ನಾವಿಲ್ಲಿ ಗಮನಿಸಬೇಕಾದದ್ದು ಕೇವಲ ಒಬ್ಬ ನಟನ ಸುತ್ತಲಿನ ವಿದ್ಯಮಾನಗಳನ್ನಲ್ಲ. ಕರೆಕ್ಟ್. ಬದಲಾಗಿ ನಮ್ಮ ಭಾರತೀಯ ದಂಡ ಸಂಹಿತೆ, ಸಾಕ್ಷ್ಯಾಧಾರ ಕಾಯ್ದೆ ಮತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಂಥ ಒಂದು ಹೈ ಪ್ರೊಫೈಲ್ ಪ್ರಕರಣವನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ. ನಮ್ಮ ಮುಂದಿರುವ ವರದಿಗಳನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಅಪರಾಧ ನಡೆದ ನಂತರದ ಮುಚ್ಚಿಹಾಕೋ ಯತ್ನಗಳಿರ್ಬೋದು, ಮಾಫಿ ಸಾಕ್ಷಿಗಳ ಸೃಷ್ಟಿ, ಜಾಮೀನಿಗಾಗಿ ನಡೆಯುತ್ತಿರುವ ಹರಸಾಹಸಗಳು, ಇವೆಲ್ಲವೂ ಒಂದು ಪಕ್ಕಾ ಲೀಗಲ್ ಥ್ರಿಲ್ಲರ್ ತರನೇ ಕಾಣಿಸುತ್ತೆ. ಹೌದು, ಲೀಗಲ್ ಥ್ರಿಲ್ಲರ್. ಈ ಲೀಗಲ್ ಥ್ರಿಲ್ಲರ್ನ ಇತ್ತೀಚಿನ ಅಂದ್ರೆ ಫೆಬ್ರವರಿ 23, 2026 ಇಂದಿನ ಪ್ರಮುಖ ಬೆಳವಣಿಗೆಯಿಂದಲೇ ಶುರು ಮಾಡೋಣ. ಓಕೆ. ದರ್ಶನ್ ಅವರ ಗನ್ ಪರವಾನಿಗೆ ಅಮಾನತು ವಿಚಾರದಲ್ಲಿ ಹೈಕೋರ್ಟ್ ಇವತ್ತು ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಇದು ಇಂದಿನ ಬಿಸಿ ಸುದ್ದಿ. ಹೌದು. ಇದರ ಹಿನ್ನೆಲೆ ನೋಡಿದ್ರೆ 2008ರಿಂದ ದರ್ಶನ್ ಅವರು ಕಾನೂನುಬದ್ಧವಾಗಿ ಪಿಸ್ತೂಲ್ ಲೈಸೆನ್ಸ್ ಹೊಂದಿದ್ರು. ಆದರೆ 2025 ಜಾನ್ವರಿ 20ರಂದು ಬೆಂಗಳೂರಿನ ಆಡಳಿತ ವಿಭಾಗದ ಡಿಸಿಪಿ ಈ ಪರವಾನಗಿಯನ್ನು ದಿಢೀರನೆ ಸಸ್ಪೆಂಡ್ ಮಾಡಿದ್ರು. ನಿಜ. ಪೊಲೀಸರ ವಾದ ಏನಿತ್ತು ಅಂದ್ರೆ, ಕೊಲೆ ಪ್ರಕರಣದ ಆರೋಪಿಯಾಗಿರುವ ವ್ಯಕ್ತಿ ಹತ್ರ ಶಸ್ತ್ರಾಸ್ತ್ರ ಇರೋದು ಬೇಡ, ಅವರಿಂದ ಸಾಕ್ಷಿಗಳಿಗೆ ಬೆದರಿಕೆ ಇರ್ಬೋದು ಅಂತ. ಆದರೆ ನನಗಿಲ್ಲೊಂದು ಪ್ರಶ್ನೆ ಮೂಡುತ್ತೆ. ಕೊಲೆ ಕೇಸಲ್ಲಿ A2 ಆರೋಪಿಯಾಗಿರುವ ವ್ಯಕ್ತಿಯ ಗನ್ ಲೈಸೆನ್ಸ್ ರದ್ದು ಮಾಡೋದು ಪೊಲೀಸ್ ಇಲಾಖೆಯ ಸಾಮಾನ್ಯ ಪ್ರಕ್ರಿಯೆ ತಾನೇ? ಇದರಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಿಸುವ ಅಗತ್ಯ ಏನಿತ್ತು? ಮೇಲ್ನೋಟಕ್ಕೆ ನಿಮ್ಮ ಪ್ರಶ್ನೆ ಸರಿ ಎನಿಸಿದ್ರೂ ಕಾನೂನಿನ ಕಂಡಲ್ಲಿ ಇಲ್ಲಿನ ಟೈಮಿಂಗ್ ಅಂದ್ರೆ ಸಮಯ ಮತ್ತು ಸನ್ನಿವೇಶ ಬಹಳ ಮುಖ್ಯ ಆಗತ್ತೆ. ಓಕೆ. ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಮಾಡಿರೋ ಒಂದು ಮೌಖಿಕ ವೀಕ್ಷಣೆಯನ್ನು ನಾವಿಲ್ಲಿ ಗಮನಿಸಬೇಕು. ಏನದು? ದರ್ಶನ್ ಅವರ ಪರ ವಕೀಲರು ಕೋರ್ಟ್ ಮುಂದೆ ಇಟ್ಟ ಪ್ರಬಲವಾದ ಏನಂದ್ರೆ, ದರ್ಶನ್ ಅವರು ಪ್ರಸ್ತುತ ಜೈಲ್ನಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಅವರ ಜಾಮೀನನ್ನು ರದ್ದುಗೊಳಿಸಿದೆ. ಆಲ್ರೆಡಿ ಜೈಲಲ್ಲಿದ್ದಾರೆ. ಹೌದು. ಜೈಲಿನಲ್ಲಿರುವ ಒಬ್ಬ ವ್ಯಕ್ತಿ ತನ್ನ ಬಳಿಯಿದ್ದ ಗನ್ನನ್ನು ಈಗಾಗಲೇ ಪೊಲೀಸರಿಗೆ ಒಪ್ಪಿಸಿರುವಾಗ ಆತ ಆ ಶಸ್ತ್ರಾಸ್ತ್ರವನ್ನು ಬಳಸಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾನೆ ಅನ್ನೋ ಡಿಸಿಪಿ ಅವರ ವಾದದಲ್ಲಿ ಯಾವುದೇ ಹುರುಳಿಲ್ಲ ಅಂತ. ಓಹೋ, ಕರೆಕ್ಟ್. ನ್ಯಾಯಾಲಯ ಕೂಡ ಇದೇ ಅಂಶವನ್ನು ಎತ್ತಿ ಹಿಡಿದಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ವ್ಯಕ್ತಿ ನ್ಯಾಯಾಂಗ ಬಂಧನದಲ್ಲಿರುವಾಗ ಪರವಾನಗಿಯನ್ನು ಅಮಾನತು ಮಾಡುವುದು ಕೇವಲ ಒಂದು ಪ್ರಯೋಜನವಿಲ್ಲದ ಪ್ರಕ್ರಿಯೆ. ಅಥವಾ ಕೋರ್ಟ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದೊಂದು ಎಕ್ಸರ್ಸೈಸ್ ಇನ್ ಫ್ಯೂಟಿಲಿಟಿ, ಒಂದು ಆಡಳಿತಾತ್ಮಕ ವ್ಯರ್ಥ ಕಸರತ್ತು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅದಕ್ಕೆ ಸ್ಟೇ ಕೊಟ್ಟಿರೋದು? ಎಕ್ಸಾಕ್ಟ್ಲಿ. ಇದೇ ಕಾರಣಕ್ಕೆ ಮಾರ್ಚ್ 6ರವರೆಗೆ ಈ ಸಸ್ಪೆನ್ಷನ್ ಆದೇಶಕ್ಕೆ ತಡೆಯಾಜ್ಞೆ ನೀಡಲಾಗಿದೆ. ಅಂದ್ರೆ ಪೊಲೀಸರು ಕೇವಲ ಪ್ರಕ್ರಿಯೆ ಪೂರೈಸಲು ಅಥವಾ ತಾಂತ್ರಿಕವಾಗಿ ತಮ್ಮ ಫೈಲ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಈ ಆದೇಶ ಹೊರಡಿಸಿದ್ರು, ಮತ್ತೆ ಕೋರ್ಟ್ ಅದರ ವಾಸ್ತವಿಕ ಅಗತ್ಯತೆಯನ್ನು ಪ್ರಶ್ನಿಸಿದೆ ಅಂತಾಯ್ತು. ಹೌದು. ಇದು ಕೇವಲ ತಾತ್ಕಾಲಿಕ ರಿಲೀಫ್ ಮಾತ್ರ. ಆದರೆ ಪ್ರಕರಣದ ನಿಜವಾದ ಆಳಕ್ಕೆ ನಾವು ಇಳಿಬೇಕಾದ್ರೆ ಈ ಚಾರ್ಜ್ ಶೀಟ್ ಮತ್ತು ಜೈಲಿನಲ್ಲಿರುವ 17 ಆರೋಪಿಗಳ ವಿಚಾರಕ್ಕೆ ಬರಲೇಬೇಕು. ಖಂಡಿತ ಬರಬೇಕು. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸೆಪ್ಟೆಂಬರ್ 3, 2024ರಂದು ಸಲ್ಲಿಕೆಯಾದ ಚಾರ್ಜ್ ಶೀಟ್ನಲ್ಲಿ A1 ಆರೋಪಿಯಾಗಿ ಪವಿತ್ರ ಗೌಡ ಮತ್ತು A2 ಆಗಿ ದರ್ಶನ್ ಇದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಕಾನೂನಿನ ದಿಕ್ಕನ್ನೇ ಬದಲಿಸಿದ ಬಹುದೊಡ್ಡ ತಿರುವು ಏನಂದ್ರೆ ಆ 5 ಲಕ್ಷ ರೂಪಾಯಿಗಳ ಡೀಲ್ ಮತ್ತೆ ಆ ಕವರ್ ಅಪ್ ತಂತ್ರ. ಇದು ನಿಜಕ್ಕೂ ಕುತೂಹಲಕಾರಿ ಘಟ. ಈ ಘಟನೆ ಹೇಗೆ ಬಯಲಾಯಿತು ಅನ್ನೋದೇ ಒಂದು ರೋಚಕ ವಿಚಾರ ಅಲ್ವಾ?
ನಿಜ. ಈ ಕವರಪ್ ಅಂದ್ರೆ ಪ್ರಕರಣವನ್ನು ಮುಚ್ಚಿ ಹಾಕುವ ಯತ್ನವೇ ಇಡೀ ತನಿಖೆಯ ಬಹುದೊಡ್ಡ ಮೈಲುಗಲ್ಲು ಅಂತ ಹೇಳ್ಬೋದು. ಅಪರಾಧ ನಡೆದ ತಕ್ಷಣ ಪೊಲೀಸರ ದಿಕ್ಕು ತಪ್ಪಿಸಲು ಒಂದು ವ್ಯವಸ್ಥಿತ ನಾಟಕವನ್ನು ಆಡಲಾಯಿತು. 4 ಜನ ಯುವಕರು, ರಾಘವೇಂದ್ರ, ಕಾರ್ತಿಕ್, ನಿಖಿಲ್ ನಾಯಕ್ ಮತ್ತು ಕೇಶವಮೂರ್ತಿ. ಇವರು 4 ಜನ. ಹೌದು. ಇವರು ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಆರ್ಥಿಕ ವಿಚಾರವಾಗಿ ನಾವೇ ರೇಣುಕಾಸ್ವಾಮಿಯನ್ನು ಕೊಂದಿದ್ದೇವೆ ಅಂತ ಶರಣಾಗ್ತಾರೆ. ಪೊಲೀಸರು ಮೊದಲಿಗೆ ಇದನ್ನು ನಂಬುವ ಹಂತದಲ್ಲೇ ಇದ್ರು. ಆದರೆ ಕೊಲೆಯಾದ ರೀತಿ ಮತ್ತು ಈ 4 ನೀಡುತ್ತಿದ್ದ ಹೇಳಿಕೆಗಳ ನಡುವೆ ಯಾವುದೇ ತಾಳಮೇಲ ಇರಲಿಲ್ಲ. ಏನೋ ಮಿಸ್ ಆಗ್ತಿದೆ ಅಂತ ಪೊಲೀಸರಿಗೆ ಅನಿಸ್ತು. ಕರೆಕ್ಟ್. ತನಿಖೆ ಚುರುಕುಗೊಂಡಾಗ 13ನೇ ಆರೋಪಿ ದೀಪಕ್ ಅನ್ನೋ ವ್ಯಕ್ತಿ ಈ 4 ತಲಾ 5 ಲಕ್ಷ ರೂಪಾಯಿಗಳ ಆಮಿಷ ಒಡ್ಡಿ ಜೈಲಿಗೆ ಹೋಗಲು ಒಪ್ಪಿಸಿದ್ದ ಅನ್ನೋ ಆಘಾತಕಾರಿ ಸತ್ಯ ಹೊರಬಂತು. ಒಬ್ಬೊಬ್ಬರಿಗೆ 5 ಲಕ್ಷ. ಹೌದು. ಈ ಪೈಕಿ ಇಬ್ಬರಿಗೆ ಈಗಾಗಲೇ ಹಣ ಸಂದಾಯವಾಗಿತ್ತು ಅನ್ನೋದು ಈ ವ್ಯವಸ್ಥಿತ ಸಂಚಿನ ಆಳವನ್ನು ನಮಗೆ ತೋರಿಸುತ್ತೆ. ಬಡತನ ಅಥವಾ ಹಣದ ಆಸೆಯನ್ನು ಬಳಸಿಕೊಂಡು ಬೇರೆಯವರನ್ನು ಬಲಿಪಶು ಮಾಡೋ ಇಂಥ ತಂತ್ರಗಳು ನಾವು ಸಿನಿಮಾಗಳಲ್ಲಿ ನೋಡ್ತೀವಿ. ಆದರೆ ವಾಸ್ತವದಲ್ಲಿ ಪೊಲೀಸರು ಇದನ್ನು ಭೇದಿಸಿದ ರೀತಿ ನಿಜಕ್ಕೂ ಗಮನಾರ್ಹ. ಹೌದು. ಆದರೆ ನನ್ನ ಕುತೂಹಲ ಇರೋದು ಈ 13ನೇ ಆರೋಪಿ ದೀಪಕ್ನ ನಡೆ ಬಗ್ಗೆ. ಯಾವಾಗ ಈ 5 ಲಕ್ಷದ ಡೀಲ್ ಬಯಲಾಯಿತೋ ತಕ್ಷಣವೇ ಈ ದೀಪಕ್ ಅಪ್ರೂವರ್ ಅಂದ್ರೆ ಮಾಫಿ ಸಾಕ್ಷಿಯಾಗಲು ಮುಂದಾಗ್ತಾನೆ. ಅಪ್ರೂವರ್ ಅಂದ್ರೆ ತಾನೇ ಅಪರಾಧದಲ್ಲಿ ಭಾಗಿಯಾಗಿ ಆಮೇಲೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಬೇರೆಯವರ ಮೇಲೆ ಗೂಬೆ ಕೂರಿಸೋ ತಂತ್ರ ಅಲ್ವಾ? ನ್ಯಾಯಾಲಯ ಇಂತಹ ವ್ಯಕ್ತಿಯ ಹೇಳಿಕೆಯನ್ನು ಹೇಗೆ ನಂಬುತ್ತೆ? ಇದು ಪ್ರಾಸಿಕ್ಯೂಷನ್ಗೆ ಮುಳುವಾಗುವ ಸಾಧ್ಯತೆ ಇಲ್ವಾ? ಇದೊಂದು ಅತ್ಯಂತ ಮಹತ್ವದ ಕಾನೂನು ಪ್ರಶ್ನೆ. ಸಾಮಾನ್ಯ ಜನರಿಗೆ ಅಪ್ರೂವರ್ ಎಂದ್ರೆ ನಂಬಿಕೆ ದ್ರೋಹಿ ಅಥವಾ ತನ್ನ ಪ್ರಾಣ ಉಳಿಸಿಕೊಳ್ಳೋಕೆ ಸುಳ್ಳು ಹೇಳುವನು ಅನ್ನೋ ಭಾವನೆ ಇರುತ್ತೆ. ಹೌದು, ಸಹಜವಾಗಿ ಹಾಗೆ ಅನ್ಸುತ್ತೆ. ಆದ್ರೆ ಭಾರತೀಯ ಸಾಕ್ಷ್ಯಾಧಾರ ಕಾಯ್ದೆಯ ಅಡಿಯಲ್ಲಿ ಒಬ್ಬ ಸಹ ಆರೋಪಿ ಅಂದ್ರೆ ಅಕಾಂಪ್ಲಿಸ್ ಆತ ನೀಡುವ ಸಾಕ್ಷ್ಯಕ್ಕೆ ಬಹಳ ದೊಡ್ಡ ಮೌಲ್ಯವಿದೆ. ಓಹೋ. ಕಾನೂನಿನ ಪ್ರಕಾರ ಅಪರಾಧದ ಸಂಪೂರ್ಣ ಒಳಸಂಚು ತಿಳಿದಿರೋದು ಆ ಅಪರಾಧದಲ್ಲಿ ಭಾಗಿಯಾದವನಿಗೆ ಮಾತ್ರ. ಕರೆಕ್ಟ್. ದೀಪಕ್ ತಾನೇ ಖುದ್ದಾಗಿ ಸುಮನಹಳ್ಳಿ ಶೆಡ್ನಲ್ಲಿ ಇದ್ದುದಾಗಿ ಮತ್ತು ದರ್ಶನ್ ಹಾಗೂ ಇತರರು ಸೇರಿ ಹಲ್ಲೆ ಮಾಡಿದ್ದನ್ನು ಕಣ್ಣಾರೆ ಕಂಡಿರೋದಾಗಿ ಹೇಳಿಕೆ ನೀಡಿದ್ದಾನೆ. ಮ್ಯಾಜಿಸ್ಟ್ರೇಟ್ ಮುಂದೆ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ಈ ಹೇಳಿಕೆಯನ್ನು ದಾಖಲಿಸಲಾಗುತ್ತೆ. ಅಂದ್ರೆ 164 ಸ್ಟೇಟ್ಮೆಂಟ್. ಹೌದು. ಒಮ್ಮೆ ಈ ಹೇಳಿಕೆ ದಾಖಲಾದ ಮೇಲೆ ಆತ ಅದರಿಂದ ಹಿಂದೆ ಸರಿಯುವಂತಿಲ್ಲ. ಒಂದು ವೇಳೆ ಹಿಂದೆ ಸರಿದರೆ ಆತನಿಗೆ ನೀಡಲಾದ ಕ್ಷಮಾದಾನ ರದ್ದಾಗಿ ಆತನ ಮೇಲೆಯೇ ಕೊಲೆ ಕೇಸ್ ಮುಂದುವರಿಯುತ್ತೆ. ಆಹಾ. ಹೀಗಾಗಿ ಅಪ್ರೂವರ್ ಹೇಳಿಕೆಯು A1 ಮತ್ತು A2 ಆರೋಪಿಗಳಿಗೆ ಅತ್ಯಂತ ಬಲವಾದ ಉರುಳಾಗಿ ಪರಿಣಮಿಸುತ್ತೆ. ಅಂದ್ರೆ ಅಪ್ರೂವರ್ ಹೇಳಿಕೆ ಪ್ರಾಸಿಕ್ಯೂಷನ್ ಕೈಲಿರೋ ಬ್ರಹ್ಮಾಸ್ತ್ರ ಇದ್ದಂತೆ ಅಂತಾಯ್ತು. ಖಂಡಿತ. ಆದ್ರೆ ನಾವಿಲ್ಲಿ ನಮ್ಮ ಮೂಲ ಪ್ರಶ್ನೆಗೆ ಬರೋಣ. ದರ್ಶನ್ ಹೊರಬರುವುದು ಹೇಗೆ ಮತ್ತು ಯಾವಾಗ? ಒಂದು ವೇಳೆ ಅವರು ಹೊರಬಂದ್ರೆ ಜೈಲಿನಲ್ಲಿರುವ ಉಳಿದವರ ಗತಿಯೇನು? ದರ್ಶನ್ ಅವರ ಜಾಮೀನಿನ ಇತಿಹಾಸವನ್ನು ನಾವು ಕೆದಕಿದ್ರೆ ಅಕ್ಟೋಬರ್ 30, 2024ರಂದು ಅವರಿಗೆ ವೈದ್ಯಕೀಯ ಕಾರಣಗಳಿಗಾಗಿ ಜಾಮೀನು ಸಿಕ್ಕಿತ್ತು. ಹೌದು, ಮೆಡಿಕಲ್ ಬೇಲ್ ಸಿಕ್ಕಿತ್ತು. ಆದ್ರೆ ಆ ಜಾಮೀನು ಹೆಚ್ಚು ದಿನ ಉಳಿಲಿಲ್ಲ. ಆಗಸ್ಟ್ 2025ರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಆ ಜಾಮೀನನ್ನು ರದ್ದುಗೊಳಿಸಿತು ಮತ್ತೆ ಅವರನ್ನು ಮರಳಿ ಜೈಲಿಗೆ ಕಳಿಸಿತು. ನಿಜ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಮೇಲೆ ಹೊರಬರುವ ದಾರಿ ಸಂಪೂರ್ಣ ಮುಚ್ಚೋಯ್ತಾ? ಅವರ ಮುಂದಿರುವ ಕಾನೂನು ಆಯ್ಕೆಗಳೇನು? ಪ್ರಭಾವ ಬೀರುವ ಗಂಭೀರ ಅಪಾಯವಿದೆ ಅಂತ ಸರ್ವೋಚ್ಚ ನ್ಯಾಯಾಲಯ ನಂಬಿದೆ ಎಂದರ್ಥ. ಹೌದು, ಅದು ಪ್ರಮುಖ ಅಂಶ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಪ್ರಕರಣದ ಪ್ರಮುಖ ಸಾಕ್ಷಿಗಳು ಮುರಿದು ಬಿದ್ರೆ ಅಥವಾ ಆರೋಪಿಗೆ ಗುಣಪಡಿಸಲಾಗದಂತಹ ಗಂಭೀರ ಕಾಯಿಲೆ ಬಂದ್ರೆ ಮಾತ್ರ ಹೊಸದಾಗಿ ಜಾಮೀನು ಅರ್ಜಿ ಪರಿಗಣಿಸಬಹುದು ಅಂತ. ಓಕೆ. ಆದ್ದರಿಂದ ಈಗ ದರ್ಶನ್ ಅವರ ಮುಂದಿರುವ ಏಕೈಕ ಕಾನೂನುಬದ್ಧ ಮತ್ತು ಖಚಿತ ಮಾರ್ಗವೆಂದರೆ ಪ್ರಕರಣದ ವಿಚಾರಣೆಯನ್ನು ಸಂಪೂರ್ಣವಾಗಿ ಎದುರಿಸಿ ಸಾಕ್ಷ್ಯಗಳನ್ನು ಸುಳ್ಳು ಅಂತ ಸಾಬೀತುಪಡಿಸಿ ಅಂತಿಮವಾಗಿ ಖುಲಾಸೆಗೊಂಡು ಅಂದ್ರೆ ಅಕ್ವಿಟಲ್ ಆಗಿ ಹೊರಬರುವುದು. ಅದಕ್ಕಾಗಿ ಅವರೀಗ ಹೊಸ ತಂತ್ರಕ್ಕೆ ಮೊರೆ ಹೋಗಿದಾರಲ್ವೇ? ಹೌದು. ಫೆಬ್ರವರಿ 23, 2026ರ ಇಂದಿನ ಬೆಳವಣಿಗೆಯನ್ನ ನೋಡಿದ್ರೆ ದರ್ಶನ್ ಪರ ವಕೀಲರು 57ನೇ ಸೆಷನ್ಸ್ ಕೋರ್ಟ್ಗೆ ಒಂದು ವಿಶೇಷ ಅರ್ಜಿ ಸಲ್ಲಿಸಿದ್ದಾರೆ. ಅದೇ ಆ ಡೇ ಟು ಡೇ ಅಥವಾ ಪ್ರತಿದಿನದ ವಿಚಾರಣೆಯ ಅರ್ಜಿ. ಕರೆಕ್ಟ್. ಡೇ ಟು ಡೇ ಟ್ರಯಲ್. ಪ್ರತಿದಿನ ವಿಚಾರಣೆ ನಡೆದ್ರೆ ಬೇಗ ತೀರ್ಪು ಬರುತ್ತೆ, ಆ ಮೂಲಕ ಬೇಗ ಹೊರಬರಬಹುದು ಅನ್ನೋದು ಅವರ ಲೆಕ್ಕಾಚಾರ ಇರಬಹುದು.
ಆದರೆ ಈ ಡೇ ಟು ಡೇ ಟ್ರಯಲ್ ಅನ್ನೋದು ಹೇಳಿದಷ್ಟು ಸುಲಭನಾ? 17 ಜನ ಆರೋಪಿಗಳಿರುವ ಇಂತಹ ಬೃಹತ್ ಪ್ರಕರಣದಲ್ಲಿ ಇದು ಪ್ರಾಯೋಗಿಕವಾಗಿ ಸಾಧ್ಯವೇ? ನಿಮ್ಮ ಅನುಮಾನ 100ಕ್ಕೆ 100 ಸರಿ. ಡೇ ಟು ಡೇ ಟ್ರಯಲ್ ಅಥವಾ ಪ್ರತಿದಿನದ ವಿಚಾರಣೆ ಕೇಳೋದಕ್ಕೆ ಬಹಳ ಸರಳವಾಗಿ ಕಾಣುತ್ತೆ. ಆದರೆ ಪ್ರಾಯೋಗಿಕವಾಗಿ ಇದೊಂದು ಬೃಹತ್ ಸವಾಲು. ಅದೇ ಹೇಗೆ ಸಾಧ್ಯ? ಯೋಚಿಸಿ ನೋಡಿ. ಪ್ರಕರಣದಲ್ಲಿ 17 ಆರೋಪಿಗಳಿದ್ದಾರೆ. ಪ್ರತಿಯೊಬ್ಬ ಆರೋಪಿಗೂ ತಮ್ಮದೇ ಆದ ವಕೀಲರಿದ್ದಾರೆ. ಹೌದು. ಇನ್ನು ಪ್ರಾಸಿಕ್ಯೂಷನ್ ಕಡೆಯಿಂದ 100 ಸಾಕ್ಷಿಗಳಿದ್ದಾರೆ. ವೈದ್ಯಕೀಯ ತಜ್ಞರು, ಫೊರೆನ್ಸಿಕ್ ಅಧಿಕಾರಿಗಳು, ಸೈಬರ್ ತಜ್ಞರು ಮತ್ತೆ ಪ್ರತ್ಯಕ್ಷದರ್ಶಿಗಳು. ಓಹೋ. ಪ್ರತಿದಿನ ಒಬ್ಬ ಸಾಕ್ಷಿಯನ್ನು ಕರೆತಂದು ಆತದನ್ನು 17 ವಿಭಿನ್ನ ವಕೀಲರು ಪಾಟಿ ಸವಾಲು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಎಂದ್ರೆ ನ್ಯಾಯಾಲಯದ ಸಂಪೂರ್ಣ ಸಮಯ ಈ ಒಂದೇ ಪ್ರಕರಣಕ್ಕೆ ಮೀಸಲಿಡಬೇಕಾಗುತ್ತೆ. ಇದು ಇತರ ಕೇಸ್ಗಳ ವಿಚಾರಣೆಯ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. ಅಂದ್ರೆ ಪ್ರಾಸಿಕ್ಯೂಷನ್ ಖಂಡಿತವಾಗಿಯೂ ಈ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುತ್ತೆ ಅಂತಾಯ್ತು. ಅವರ ವಾದ ಏನಿರಬಹುದು? ಇಷ್ಟು ದೊಡ್ಡ ಪ್ರಕರಣವನ್ನು ಆತುರದಲ್ಲಿ ಮುಗಿಸಲು ಹೋದ್ರೆ ಸತ್ಯಾಸತ್ಯತೆಗಳನ್ನು ಪೂರ್ಣವಾಗಿ ಹೊರತರಲು ಕಷ್ಟವಾಗಬಹುದು. ಅಥವಾ ದರ್ಶನ್ ಪರ ವಕೀಲರು ಬೇಕೆಂತಲೇ ಪ್ರಾಸಿಕ್ಯೂಷನ್ ಮೇಲೆ ಒತ್ತಡ ಹೇರಲು ಈ ತಂತ್ರ ರೂಪಿಸಿದ್ದಾರೆ ಅಂತ ಅವರು ವಾದಿಸುವ ಸಾಧ್ಯತೆ ಇದೆಯಲ್ವೇ? ಖಂಡಿತ. ಪ್ರಾಸಿಕ್ಯೂಷನ್ನ ಪ್ರಮುಖ ಆತಂಕವೇ ಅದು. ತ್ವರಿತ ವಿಚಾರಣೆಯ ಧಾವಂತದಲ್ಲಿ ಪ್ರಮುಖ ಸಾಕ್ಷಿಗಳ ಸೂಕ್ಷ್ಮ ಪರಿಶೀಲನೆ ಬಿಟ್ಟೋಗುವ ಅಪಾಯ ಇರುತ್ತೆ. ಹೌದು. ಅಲ್ಲದೆ ಸಾಕ್ಷಿಗರಿಗೆ ಪ್ರತಿದಿನ ನ್ಯಾಯಾಲಯಕ್ಕೆ ಹಾಜರಾಗುವುದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳ ಶ್ರಮದಾಯಕವಾಗುತ್ತೆ. ನಿಜ. ಇನ್ನೊಂದು ಕುತೂಹಲಕಾರಿ ವಿಚಾರ ಏನಂದ್ರೆ, ಭದ್ರತೆಯ ದೃಷ್ಟಿಯಿಂದ ಪ್ರಕರಣದ ಪ್ರಮುಖ ಆರೋಪಿಗಳಾದ A1 ಪವಿತ್ರ ಗೌಡ ಮತ್ತು A2 ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರುಪಡಿಸಲಾಗ್ತಿದೆ. ಆನ್ಲೈನ್ ಮೂಲಕ. ಅದೇ ಉಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ ಮೆಟ್ಟಿಲೇರುತ್ತಿದ್ದಾರೆ. ಪ್ರತಿದಿನ ಈ ರೀತಿಯ ಭದ್ರತಾ ವ್ಯವಸ್ಥೆ ಮಾಡುವುದು ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಷ್ಟು ಸುದೀರ್ಘ ಪಾಟಿ ಸವಾಲು ನಡೆಸುವುದು ತಾಂತ್ರಿಕವಾಗಿಯೂ ದೊಡ್ಡ ಸವಾಲೇ ಸರಿ. ಇದು ನಿಜಕ್ಕೂ ಒಂದು ಜಟಿಲವಾದ ಪರಿಸ್ಥಿತಿ. ಒಂದು ಕಡೆ ಜಾಮೀನು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತ್ವರಿತ ವಿಚಾರಣೆಗಾಗಿ ಆರೋಪಿಗಳ ಒತ್ತಾಯ. ಮತ್ತೊಂದು ಕಡೆ ಸೂಕ್ತ ಕಾಲಾವಕಾಶ ಬೇಕು ಅನ್ನೋ ಪ್ರಾಸಿಕ್ಯೂಷನ್ ನಿಲುವು. ಹೌದು. ಈಗ ನಾವು ನಮ್ಮ ಚರ್ಚೆಯ ಮತ್ತೊಂದು ಪ್ರಮುಖ ಮಗ್ಗಲಿಗೆ ಬರೋಣ. ಒಂದು ವೇಳೆ ದರ್ಶನ್ ಅವರು ಈ ತ್ವರಿತ ವಿಚಾರಣೆಯ ಮೂಲಕ ಅಥವಾ ಇನ್ನಾವುದೇ ಕಾನೂನು ಪ್ರಕ್ರಿಯೆ ಮೂಲಕ ನಿರ್ದೋಷಿ ಅಂತ ಸಾಬೀತಾಗಿ ಹೊರಬಂದ್ರೆ ಜೈಲಿನಲ್ಲಿರುವ ಉಳಿದವರ ಪರಿಸ್ಥಿತಿ ಏನಾಗತ್ತೆ? ಅಥವಾ ದರ್ಶನ್ ಅವರಿಗೆ ಶಿಕ್ಷೆ ಆದ್ರೆ ಅವರ ಜೊತೆಗಿದ್ದವರ ಗತಿ ಏನು? ಅಂದ್ರೆ ಹೂ ಆಲ್ ಗೋ ಇನ್? ಈ ಪ್ರಶ್ನೆಗೆ ಕಾನೂನಿನ ಉತ್ತರವೇನು? ಇದು ಈ ಪ್ರಕರಣದ ಅತ್ಯಂತ ರೋಚಕವಾದ ಕಾನೂನು ಆಯಾಮ. ನಾವು ಮೊದಲೇ ಚರ್ಚಿಸಿದ ಆ 13ನೇ ಆರೋಪಿ ದೀಪಕ್ ಅಂದ್ರೆ ಅಪ್ರೂವರ್ನ ಹೇಳಿಕೆಯನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ಓಕೆ. ದರ್ಶನ್ ಪರ ವಕೀಲರು ಪ್ರಮುಖವಾಗಿ ಗುರಿ ಮಾಡುವುದೇ ಇದೇ ಅಪ್ರೂವರ್ನ ಹೇಳಿಕೆಯನ್ನ. ಆತನ ಹೇಳಿಕೆಯಲ್ಲಿನ ಸಣ್ಣ ಪುಟ್ಟ ಲೋಪಗಳನ್ನ, ಆತ ಮೊದಲು 5 ಲಕ್ಷ ಹಣದ ಆಮಿಷ ಒಡ್ಡಿದ್ದ ವಿಚಾರವನ್ನು ಮುಂದಿಟ್ಕೊಂಡು ಆತನೊಬ್ಬ ನಂಬಿಕೆಗೆ ಅನರ್ಹವಾದ ಸಾಕ್ಷಿ ಅಂತ ಸಾಬೀತುಪಡಿಸಲು ಪ್ರಯತ್ನಿಸ್ತಾರೆ. ಒಂದು ವೇಳೆ ನ್ಯಾಯಾಲಯವು ದರ್ಶನ್ ಅವರ ವಾದವನ್ನು ಎತ್ತಿ ಹಿಡಿದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರನ್ನು ಖುಲಾಸೆಗೊಳಿಸಿದ್ರೆ ಇಡೀ ಪ್ರಾಸಿಕ್ಯೂಷನ್ ಕಥೆಯೇ ಕುಸಿದು ಬೀಳುತ್ತೆ. ಅಂದ್ರೆ ಕೇಸ್ ಬಿದ್ದೋಗುತ್ತೆ. ಹೌದು. ಅಂದ್ರೆ A1 ಮತ್ತು A2 ಆರೋಪಿಗಳು ಬಿಡುಗಡೆ ಆದ್ರೆ ಅವರ ಸೂಚನೆಯ ಮೇರೆಗೆ ಕೃತ್ಯ ಎಸಗಿದರು ಎನ್ನಲಾದ ಉಳಿದ ಸಣ್ಣ ಪುಟ್ಟ ಆರೋಪಿಗಳ ಮೇಲಿನ ಆರೋಪಗಳನ್ನ ಸಾಬೀತುಪಡಿಸುವುದು ಪ್ರಾಸಿಕ್ಯೂಷನ್ಗೆ ಬಹಳ ಕಷ್ಟವಾಗುತ್ತೆ. ಇದೊಂದು ಡೊಮಿನೋ ಎಫೆಕ್ಟ್ ಇದ್ದಂತೆ. ಪ್ರಮುಖ ಕೊಂಡಿ ಕಳಚಿದ್ರೆ ಉಳಿದದ್ದೆಲ್ಲವೂ ತಾನಾಗಿಯೇ ಉದುರಿ ಹೋಗಬಹುದು. ಓಹೋ. ಆದರೆ ಇದರ ಉಲ್ಟಾ ಪರಿಣಾಮವೂ ಆಗ್ಬೋದಲ್ಲವೇ? ಅಪ್ರೂವರ್ ಹೇಳಿಕೆ ಅತ್ಯಂತ ಪ್ರಬಲವಾಗಿ ನಿಂತು ಆ ಸೈಬರ್ ಸಾಕ್ಷಿಗಳು ಮತ್ತೆ ಫೊರೆನ್ಸಿಕ್ ವರದಿಗಳು ಅದಕ್ಕೆ ಪೂರಕವಾಗಿ ಒದಗಿ ಬಂದ್ರೆ ಖಂಡಿತ ಆಗ ಕೇವಲ ದರ್ಶನ್ ಮತ್ತು ಪವಿತ್ರ ಗೌಡ ಮಾತ್ರವಲ್ಲ, ಅವರಿಗಾಗಿ 5 ಲಕ್ಷ ರೂಪಾಯಿಗೆ ಸುಳ್ಳು ಶರಣಾಗತಿ ನಾಟಕವಾಡಿದ ಆ 4 ಯುವಕರು, ಶವ ವಿಲೇವಾರಿ ಮಾಡಿದವರು, ವಾಹನ ಒದಗಿಸಿದವರು, ಹೀಗೆ ಚಾರ್ಜ್ ಶೀಟ್ನಲ್ಲಿರುವ ಬಹುತೇಕ ಎಲ್ಲರೂ ಜೈಲಿನ ಕಮ್ಮಿ ಎಣಿಸಬೇಕಾಗತ್ತೆ. ಸರಿಯೇ? ನಿಖರವಾಗಿ ಹೇಳಿದ್ದೀರಿ. IPC ಸೆಕ್ಷನ್ 120B ಅಡಿಯಲ್ಲಿ ಕ್ರಿಮಿನಲ್ ಪಿತೂರಿ ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು ಸೆಕ್ಷನ್ 201 ಅಡಿಯಲ್ಲಿ ಸಾಕ್ಷ್ಯ ನಾಶಪಡಿಸಿದ ಆರೋಪಗಳು ಸಾಬೀತಾದ್ರೆ ಅವರು ನೇರವಾಗಿ ಕೊಲೆ ಮಾಡದಿದ್ದರೂ ಕೊಲೆಗೆ ಸಹಕರಿಸಿದ ಮತ್ತು ಮುಚ್ಚಿ ಹಾಕಲು ಯತ್ನಿಸಿದ ಪ್ರತಿಯೊಬ್ಬರಿಗೂ ಕಠಿಣ ಶಿಕ್ಷೆ ಆಗತ್ತೆ. ಹೌದಲ್ವಾ? ಅದಕ್ಕಾಗಿಯೇ ಅಪ್ರೂವರ್ ಆಗಿರುವ ದೀಪಕ್ಕೆ ಇದು ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ. ಆತ ತನ್ನ ಹೇಳಿಕೆಗೆ ಬದ್ಧನಾಗಿದ್ರೆ ಮಾತ್ರ ಆತನಿಗೆ ಕಾನೂನಿನ ರಕ್ಷಣೆ ಇರುತ್ತೆ. ಸ್ವಲ್ಪ ಎಡವಿದ್ರೂ ಕಷ್ಟ. ಹೌದು. ಸ್ವಲ್ಪ ಎಡವಿದ್ರೂ ಆತನು ಉಳಿದವರ ಜೊತೆ ಜೈಲು ಸೇರ್ತಾನೆ. ಇದು ಅಕ್ಷರಶಃ ಕಾನೂನಿನ ಚಕ್ರವ್ಯೂಹ. ನಿಜಕ್ಕೂ ಅದ್ಭುತವಾದ ವಿಶ್ಲೇಷಣೆ.
ಈ ಸಂಪೂರ್ಣ ವಿಚಾರವನ್ನು ಗಮನಿಸಿದಾಗ ಇದು ಕೇವಲ ಒಬ್ಬ ಜನಪ್ರಿಯ ನಟನ ಸುದ್ದಿಯಷ್ಟೇ ಆಗಿ ಉಳಿದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು. ಕೇಳುಗರಿಗೆ ಕುತೂಹಲ ಮೂಡಿಸುವ ವಿಚಾರ ಏನಂದ್ರೆ, ಈ ಪ್ರಕರಣದಿಂದ ನಾವು ಕಲಿಯಬಹುದಾದ ಪಾಠಗಳೇನು? ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಕಾರ್ಯವೈಖರಿ, ಸಾಕ್ಷ್ಯಗಳ ರಕ್ಷಣೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ತತ್ವದ ಪರೀಕ್ಷೆ ಇವೆಲ್ಲವೂ ಈ ಪ್ರಕರಣದಲ್ಲಿ ಅಡಗಿವೆ ಅಲ್ವೇ? ಖಂಡಿತ. ಸಮಾಜದಲ್ಲಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು, ಅಪಾರ ಅಭಿಮಾನಿ ಬಳಗ, ಹಣ ಮತ್ತು ತೋಳ್ಬಲ ಹೊಂದಿರುವವರು ಕಾನೂನಿನ ಕಟಕಟೆಗೆ ಬಂದು ನಿಂತಾಗ ವ್ಯವಸ್ಥೆ ಹೇಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತೆ ಅನ್ನೋದಕ್ಕೆ ಇದೊಂದು ನೇರ ಉದಾಹರಣೆ. ನಿಜ. ಹಣ ಕೊಟ್ಟು ಅಮಾಯಕರನ್ನು ಜೈಲಿಗೆ ಕಳುಹಿಸುವ ಯತ್ನವನ್ನು ಪೊಲೀಸರು ಭೇದಿಸಿದ ರೀತಿ, ಪ್ರಭಾವಿಗಳಾಗಿದ್ದರೂ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ದಿಟ್ಟತನ ಮತ್ತು ಈಗ ನಡೆಯುತ್ತಿರುವ ತ್ವರಿತ ವಿಚಾರಣೆಯ ಕಾನೂನು ಹೋರಾಟ ಇವೆಲ್ಲವೂ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಎಂಬುದರ ದರ್ಪಣವಾಗಿದೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ನಾವು ಮುಕ್ತಾಯಗೊಳಿಸುವ ಹಂತಕ್ಕೆ ಬಂದಿದ್ದೇವೆ. ನಾವು ಹಲವು ಪ್ರಮುಖ ಘಟ್ಟಗಳನ್ನು ಇವತ್ತು ಚರ್ಚಿಸಿದ್ದೇವೆ. ಫೆಬ್ರವರಿ 23ರ ಇಂದಿನ ಬೆಳವಣಿಗೆಯಾದ ದರ್ಶನ್ ಅವರ ಗನ್ ಲೈಸೆನ್ಸ್ ಮೇಲಿನ ಹೈಕೋರ್ಟ್ ತಡೆಯಾಜ್ಞೆ, ಸುಪ್ರೀಂ ಕೋರ್ಟ್ನಿಂದ ರದ್ದಾದ ಜಾಮೀನು, ಪ್ರಾಸಿಕ್ಯೂಷನ್ನ ಬ್ರಹ್ಮಾಸ್ತ್ರವಾದ ಅಪ್ರೂವರ್ ಹೇಳಿಕೆ ಮತ್ತು ದರ್ಶನ್ ಹೊರಬರಲು ಇರುವ ಏಕೈಕ ಮಾರ್ಗವಾದ ಆ ಪ್ರತಿದಿನದ ವಿಚಾರಣೆ ಅಥವಾ ಫಾಸ್ಟ್ ಟ್ರ್ಯಾಕ್ ತಂತ್ರದ ಸಾಧಕ ಬಾಧಕಗಳನ್ನು ವಿವರವಾಗಿ ಬಿಡಿಸಿಟ್ಟಿದ್ದೇವೆ. ಹೌದು. ಪ್ರಕರಣದ ಭವಿಷ್ಯ ಈಗ ಸಂಪೂರ್ಣವಾಗಿ ಆ 57ನೇ ಸೆಷನ್ಸ್ ಕೋರ್ಟ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲಿದೆ. ಕರೆಕ್ಟ್. ಅವರು ಡೇ ಟು ಡೇ ಟ್ರಯಲ್ಗೆ ಒಪ್ಪುತ್ತಾರಾ ಅಥವಾ ಪ್ರಾಸಿಕ್ಯೂಷನ್ ವಾದವನ್ನು ಮನ್ನಿಸಿ ಸಾಮಾನ್ಯ ಪ್ರಕ್ರಿಯೆಗೆ ಸೂಚಿಸುತ್ತಾರಾ? ಕಾದು ನೋಡಬೇಕಿದೆ. ಈ ಎಲ್ಲ ಚರ್ಚೆಯ ನಂತರ ಈ ಪ್ರಕರಣವನ್ನು ನಿಕಟವಾಗಿ ಗಮನಿಸುತ್ತಿರುವ ಪ್ರತಿಯೊಬ್ಬರೂ ಒಮ್ಮೆ ಆಳವಾಡಿ ಯೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆ ಎದುರಾಗುತ್ತೆ. ಒಂದು ವೇಳೆ ಸೆಷನ್ಸ್ ಕೋರ್ಟ್ ಈ ಪ್ರಕರಣದ ತ್ವರಿತ ವಿಚಾರಣೆ ಅಂದ್ರೆ ಡೇ ಟು ಡೇ ಟ್ರಯಲ್ಗೆ ಒಪ್ಪಿಗೆ ನೀಡಿದ್ರೆ ಏನಾಗ್ಬೋದು? ಹೌದು, ಏನಾಗಬಹುದು? ಇಂತಹ ಅತ್ಯಂತ ಹೈ ಪ್ರಕರಣದಲ್ಲಿ ಪ್ರತಿದಿನವೂ ಮಾಧ್ಯಮಗಳ ತೀವ್ರ ನಿಗಾ ಇರುತ್ತೆ, ಸಾರ್ವಜನಿಕರ ಅಪಾರ ಒತ್ತಡವಿರುತ್ತೆ. ಇಂತಹ ಉಸಿರುಗಟ್ಟಿಸುವ ವಾತಾವರಣದ ನಡುವೆ ಈ ಪ್ರಕರಣದ ಸಾಮಾನ್ಯ ಸಾಕ್ಷಿಗಳು, ಆರ್ಥಿಕವಾಗಿ ಹಿಂದುಳಿದಿರುವವರು, ಯಾವುದೇ ಭಯ, ಆಮಿಷ ಅಥವಾ ಪ್ರಭಾವವಿಲ್ಲದೆ ಪ್ರತಿದಿನ ನ್ಯಾಯಾಲಯದ ಮುಂದೆ ಬಂದು ನಿಖರವಾದ ಸಾಕ್ಷ್ಯ ನುಡಿಯಲು ಸಾಧ್ಯವೇ? ಇದೊಂದು ಬಹಳ ದೊಡ್ಡ ಪ್ರಶ್ನೆ. ತ್ವರಿತವಾಗಿ ನ್ಯಾಯ ಒದಗಿಸಬೇಕು, ಬೇಗ ಹೊರಬರಬೇಕು ಅನ್ನೋ ಆರೋಪಿಗಳ ಆತುರದಲ್ಲಿ ಎಲ್ಲಿಯಾದರೂ ಸಾಕ್ಷ್ಯಗಳ ನೈಜತೆ ಕಳೆದುಹೋಗಿ ಅಂತಿಮವಾಗಿ ನ್ಯಾಯದಾನದ ಮೂಲ ಉದ್ದೇಶವೇ ಹಾದಿತಪ್ಪುವ ಅಪಾಯವಿದೆಯೇ? ಇದು ನಮ್ಮೆಲ್ಲರನ್ನೂ ಕಾಳಬೇಕಾದ ಪ್ರಶ್ನೆ. ಈ ಆಳವಾದ ವಿಶ್ಲೇಷಣೆಯನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಬೆಳವಣಿಗೆಗಳೊಡನೆ ಮತ್ತೆ ಭೇಟಿಯಾಗೋಣ.